ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಮಹಾಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಭಾರತಕ್ಕೆ ಬರಬೇಕಿದ್ದ 30% ಎಲ್ಪಿಜಿ ಸಿಲಿಂಡರ್ ಸರಬರಾಜಾಗ್ತಾ ಇಲ್ಲ. ಹೀಗಾಗಿ ದೇಶದಾದ್ಯಂತ ಅಡುಗೆ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗಿದೆ. ಇದರ ಬಿಸಿ ಕರ್ನಾಟಕಕ್ಕೂ ಕೂಡ ತಟ್ಟಿದೆ. ನೇರ ಪರಿಣಾಮ ಹೋಟೆಲ್ಗಳ ಮೇಲೆ ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಸೃಷ್ಟಿಯಾಗಿದೆ. ಇನ್ನು ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಬೆಂಗಳೂರಿನಲ್ಲಿ ಕೆಲ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ. ಮೆಜೆಸ್ಟಿಕ್ ಬಳಿ ಇರುವಂತಹ ಪ್ರಸಿದ್ಧ ಹೋಟೆಲ್ ಆದ ಶ್ರೀ ಕೃಷ್ಣ ಯೂನಿಟ್ ಆಫ್ ಕದಂಬ ಹೋಟೆಲ್, ಉಡುಪಿ ಆತಿಥ್ಯ ಹೋಟೆಲ್ ಬಂದ್ ಮಾಡಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗಿದ್ದು, ಕೆಲ ಹೋಟೆಲ್ಗಳ ಮಾಲೀಕರು ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಿಸುತ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ಇದೇ ರೀತಿ ಮುಂದುವರೆದ್ರೆ 1000ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇವತ್ತು ಕೂಡ ಮತ್ತಷ್ಟು ಸಮಸ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾದಂಥ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಎಲೆಕ್ಟ್ರಿಕ್ ಬಾಯ್ಲರ್ ಮೊರೆ ಹೋಗ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಾಯ್ಲರ್ನಿಂದ ತಾತ್ಕಾಲಿಕವಾಗಿ ಗ್ಯಾಸ್ ಟ್ರಬಲ್ ತಪ್ಪಲಿದೆ. ಇಡ್ಲಿ, ಅನ್ನ ತಯಾರಿಸಲಿಕ್ಕೆ ಅನುಕೂಲವಾಗಲಿದ್ದು ಗ್ಯಾಸ್ ಉಳಿತಾಯ ಮಾಡಲಿದೆ. ಹೀಗಾಗಿ ಗ್ಯಾಸ್ ಕೊರತೆ ಮಧ್ಯೆ ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಬಾಯ್ಲರ್ ಒಬ್ಬರಿಗೆ ಒಂದು ಕಂಪ್ನಿಗೆ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಮಾಡಿಕೊಡಿ ಏನಾದರೂ ಒಂದು ಕಾಸ್ಟಲ್ಲಿ ಅಂತೇಳಿ ಹೇಳಿದ್ವಿ. ಅದೇ ರೀತಿಯಲ್ಲಾಗಿ ಒಂದು ಗೇಜ್ 16 ಅನ್ನುವಂಥ ಒಂದು ಸಂಸ್ಥೆ ಅವರು ನಮಗೆ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕಲ್ ಬಾಯ್ಲರನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಅನ್ನ ಬೇಯಿಸಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ನೀರು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ತಿಂಡಿ ಪದಾರ್ಥಗಳನ್ನು ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೂ ಬಾಯ್ಲರ್ ಬೇಕು, ಹಾಲು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಜೊತೆಗೆ ನಿಮಗೆ ಇಡ್ಲಿ ಸ್ಟೀಮು, ರವಾ ಇಡ್ಲಿ ಈ ಎಲ್ಲ ಇದಕ್ಕೂ ಈ ಬಾಯ್ಲರ್ ಅತ್ಯವಶ್ಯಕ ಆಗುತ್ತೆ. ಇದು ಒಂದು ದಿವಸಕ್ಕೆ ಸುಮಾರು ಒಂದು 20 kg ಗ್ಯಾಸನ್ನು ನಮಗೆ ಉಪಯೋಗ ಬರ್ನ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಈ ಎಲೆಕ್ಟ್ರಿಕಲ್ ಬಾಯ್ಲರ್ನ ಅಂತೀರ ಅದನ್ನು ಹಾಕ್ತಾಯಿದ್ದೀವಿ. ಅದರ ನಮಗೊಂದು 1 ರಿಂದ 1.5 ಸಿಲಿಂಡರ್ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಫಸ್ಟ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿದ್ದಂತೆ ಬೆಂಗಳೂರು ಜನರಿಗೆ ದರ ಏರಿಕೆ ಶಾಕ್ ಎದುರಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಆಹಾರ ದರವನ್ನು 5 ರಿಂದ 10 ರೂಪಾಯಿ ಏರಿಸಲಾಗಿದೆ. ಬೆಂಗಳೂರಿನ ಕೃಷ್ಣ ವೈಭವ ಹೋಟೆಲ್ನಲ್ಲಿ ದರ ಏರಿಕೆ ಮಾಡಿ ಬೋರ್ಡ್ ಹಾಕಿದ್ದಾರೆ. ಹಂತ ಹಂತವಾಗಿ ಅನೇಕ ಹೋಟೆಲ್ಗಳು ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಮಿಸ್ಟರ್ ಆಂಧ್ರ ಮೀಲ್ಸ್ ಹೋಟೆಲ್ನಲ್ಲೂ ಕೂಡ ಗ್ರಾಹಕರಿಂದ ವಸೂಲಿ ಮಾಡಲಾಗ್ತಾ ಇದೆ. ಗ್ಯಾಸ್ ಸಮಸ್ಯೆ ಹಿನ್ನೆಲೆ ಹೆಚ್ಚುವರಿಯಾಗಿ 30 ರೂಪಾಯಿ ಬಿಲ್ ಮಾಡ್ತಿದ್ದಾರೆ. ಹೋಟೆಲ್ಗೆ ಬಂದ್ರೆ ಗ್ಯಾಸ್ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ನರೇಶ್ ಕುಮಾರ್ ಅನ್ನೋರು ಎಕ್ಸ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸರಿಯಾಗಿ ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮತ್ತಷ್ಟು ಹೋಟೆಲ್ ಬಂದಾಗುವಂಥ ಸಾಧ್ಯತೆ ಇದೆ. ಜಿಲ್ಲೆಯಾದ್ಯಂತ ಸುಮಾರು 1,500ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಇದರಲ್ಲಿ 25,000ಕ್ಕೂ ಹೆಚ್ಚು ಜನ ಹೋಟೆಲ್ಗಳನ್ನೇ ನಂಬಿ ಬದುಕ್ತಾ ಇದ್ದಾರೆ. ಹೀಗಾಗಿ ಮತ್ತಷ್ಟು ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೊರತೆ ಆದರೆ ಕಷ್ಟ. ಡಿಸಿಯನ್ನ ಭೇಟಿ ಮಾಡಿ ಪರ್ಯಾಯ ವ್ಯವಸ್ಥೆ ಬಗ್ಗೆ ಹೋಟೆಲ್ ಮಾಲೀಕರು ಮನವಿಯನ್ನ ಮಾಡಲಿದ್ದಾರೆ. ಹೋಟೆಲ್ಗಳ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಅಡುಗೆ ಗ್ಯಾಸ್ ಸಂಕಷ್ಟ ಶುರುವಾಗಿದೆ. ಕಳೆದ 4-5 ದಿನದಿಂದ ಡೊಮೆಸ್ಟಿಕ್ ಎಲ್ಪಿಜಿ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ. ಹೀಗಾಗಿ ಜನರು ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳಿಗೆ ಕರೆ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ವಂತೆ. ಸಿಲಿಂಡರ್ ಸ್ಟಾಕ್ ಇಲ್ಲ ಅನ್ನೋ ಉತ್ತರ ಕೊಡ್ತಿದ್ದಾರೆ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು ಬುಕ್ ಆದ್ಮೇಲೆ 25 ದಿನ ಕಾಯಬೇಕು ಅಂತ ಹೇಳಿತ್ತು. ಆದ್ರೀಗ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ ಅಂತ ಜನ ಕಂಗಾಲಾಗಿದ್ದಾರೆ. ಕೆಲವರು ಎಲೆಕ್ಟ್ರಿಕ್ ಸ್ಟವ್ ಖರೀದಿಗೆ ಮುಂದಾಗಿದ್ದಾರೆ. ಗ್ಯಾಸ್ ಸಮಸ್ಯೆ ದೇವಸ್ಥಾನ, ಮದುವೆ ಮಂಟಪಗಳಿಗೂ ಕೂಡ ತಟ್ಟಿದೆ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಸಿಲಿಂಡರ್ ಕೊರತೆ ಉಂಟಾಗಿದೆ. ಸದ್ಯಕ್ಕೆ ಭಕ್ತಾದಿಗಳು ಮನೆಯಿಂದ ಸಿಲಿಂಡರ್ ಕಾಣಿಕೆ ಕೊಟ್ಟಿದ್ದಾರೆ. ಇನ್ನು ಬನಶಂಕರಿ ಅಮ್ಮನವರ ದಾಸೋಹಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಮತ್ತೊಂದು ಕಡೆ ಗ್ಯಾಸ್ ಕೊರತೆ ನಡುವೆನೇ ಇಸ್ಕಾನ್ನಲ್ಲಿ ಎಂದಿನಂತೆ ಪ್ರಸಾದ ಹಂಚಿಕೆ ನಡೆಯಲಿದೆ. 4 ಸಿಲಿಂಡರ್ ಮುಗಿಯೋವರೆಗೂ ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರಸಾದಕ್ಕೆ ಯಾವುದೇ ತೊಂದರೆ ಇಲ್ಲದಂಗೆ. ಅದು ಮುಗಿದ ಮೇಲೆ ಬದಲಿ ವ್ಯವಸ್ಥೆ ಆಡಳಿತ ಮಂಡಳಿ ಜೊತೆ ಮಾತಾಡಿ ನಾವು ಯಾವ ಥರ ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತಾಡಿ ಪ್ರಸಾದ ಅಂತೂ ನಿಲ್ಲಿಸಲ್ಲ. ಇದನ್ನೇ ಎಷ್ಟೋ ಜನ ಭಕ್ತಾದಿಗಳು ನಂಬ್ಕೊಂಡು ಪ್ರಸಾದಕ್ಕೆ ಅಂತ ಬರ್ತಾರೆ. ಅವರಿಗೆ ತೊಂದರೆ ಆಗಬಾರ್ದು ಅಂತ ಕಡಿಮೆ ಪ್ರಮಾಣದಲ್ಲಾದರೂ ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರತಿದಿನ ಒಂದು 2 ರಿಂದ 3 ಸಾವಿರ ಜನ ಬರ್ತಾರೆ ಸರ್. ಮಾಮೂಲಿ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ 5,000, ಆಮೇಲೆ ಶುಕ್ರವಾರ, ಮಂಗಳವಾರ, ಭಾನುವಾರ 10 ರಿಂದ 15 ಸಾವಿರ ಜನ ಬರ್ತಾರೆ. ಸೊ ಅದು ಯಾರೂ ಪ್ರಸಾದ ಇಲ್ಲದೆ ಹೋಗಬಾರ್ದು. ಆ ಥರ ನಾವು ಬದಲಿ ವ್ಯವಸ್ಥೆ ಅಂದರೆ ಏನಾದ್ರು ಸೌದೆನೋ ಇನ್ನೊಂದು ಏನಾದರೂ ಮಾಡಿ ಎಲ್ಲಿಂದ ತರಿಸ್ಕೊಳ್ಳೋದು ಆ ಥರ ಮಾಡಿ ನಾವು ಮಾಡಬೇಕು. ಕಮ್ಮಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಸರ್. ಎಲ್ಲರಿಗೂ ಸಿಗಂಗೆ ಮಾಡಬೇಕು. ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಏನು ನೋಡಿಲ್ಲ, ಇನ್ನ ಏನಾಗತ್ತೆ ಗೊತ್ತಾಗತ್ತೆ. ಆಮೇಲೆ ಇನ್ನ ಏನಾಗಿಲ್ಲ. ನೀವು ಗ್ಯಾಸಲ್ಲಿ ಅಡುಗೆ ಮಾಡ್ತೀರಾ? ಗ್ಯಾಸ್ನಲ್ಲಿ ಮಾಡ್ತೀವಿ. ಎಲ್ಲಿ? ಇಲ್ಲಿ ಕೆಳಗಡೆ ನಮ್ಮ ಕಿಚನ್ ಇದೆಲ್ಲ ಅಲ್ಲಿ. ಏನ್ ತೊಂದರೆ ಇನ್ನ ಏನ್ ಬಂದಿಲ್ಲ. ನಿಮ್ಮ ಈ ಸ್ಟೀಮ್ ಸೆಂಟರ್ ಇದೆಯಲ್ಲ, ಅಲ್ಲಿ ಸ್ಟೀಮ್ ಅಲ್ಲಿ ಮಾಡಲ್ಲ? ಅಲ್ಲಿ ಮಾಡಲ್ಲ. ನಮ್ದು ಈ ಸೆಂಟರ್ ಬೇರೆ, ಆ ಸೆಂಟರ್ ಬೇರೆ.
ಈ ಶೇಷಾದ್ರಿಪುರಂ ಇಸ್ಕಾನ್ ಇದೆಲ್ಲ ಇಲ್ಲೂ ಕಂಪ್ಲೀಟ್ ಬೇರೆ. ಇನ್ನ ಏನ್ ಪ್ರಾಬ್ಲಮ್ ಬಂದಿಲ್ಲ, ಆಮೇಲೆ ಏನ್ ಬರುತ್ತೆ ನೋಡೋದು. ಈಗ ಸದ್ಯಕ್ಕೇನು ಪ್ರಾಬ್ಲಮ್? ಸದ್ಯಕ್ಕೆ ಏನ್ ಪ್ರಾಬ್ಲಮ್? ಗ್ಯಾಸ್ ಪೂರೈಕೆಯ ಸಮಸ್ಯೆ ಕರಾವಳಿಯ ಪ್ರಮುಖ ದೇವಸ್ಥಾನಗಳಿಗೂ ತಟ್ಟಿದೆ. ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಕಟ್ಟಿಗೆಯನ್ನು ಬಳಸಿ ಅನ್ನ ಪ್ರಸಾದ ತಯಾರಿಸಲು ತೀರ್ಮಾನ ಮಾಡಿದ್ದಾರೆ. ಕೇವಲ ಅನ್ನ ಮತ್ತು ಸಾಂಬಾರ್ ಮಾತ್ರ ಪ್ರಸಾದದ ರೂಪದಲ್ಲಿ ನೀಡಲು ಮುಂದಾಗಿದ್ದಾರೆ. ಪಾಯಸ ಸೇರಿದಂತೆ ವಿವಿಧ ಐಟಂಗಳನ್ನು ತಯಾರು ಮಾಡಲ್ಲ ಅಂತ ಆಡಳಿತ ಮಂಡಳಿ ನಿರ್ಧರಿಸಿದೆ. ಈಗ ಕಟ್ಟಿಗೆಯನ್ನು ಉಪಯೋಗಿಸಿ ನಾವೀಗ ಅನ್ನಪ್ರಸಾದವನ್ನು ತಯಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಗ್ಯಾಸಿಗೆ ನಾವು ಆಲ್ರೆಡಿ ಇಲ್ಲಿ ಹೋಗಿದೆ. ಎಲ್ಲ ತುಂಬ ಐಟಮ್ಗಳಿರ್ತದೆ ನಮ್ಮಲ್ಲಿ. ಅನ್ನಪ್ರಸಾದ ಅಂತ ಕೇಳಿದರೆ ಅನ್ನ ಮತ್ತು ಸಾರ ಅಲ್ಲ, ನಮ್ಮದಲ್ಲಿ ಗಸಿ ಇರ್ತದೆ, ಆಮೇಲೆ ಪಾಯಸ ಇರ್ತದೆ, ಆಮೇಲೆ ಉಪ್ಪಿನಕಾಯಿ ಮತ್ತು ಪಲ್ಯ ಇರ್ತದೆ. ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದಾಗಿ ಈಗ ನಾವು ಇಮಿಡಿಯೇಟ್ ಇಲ್ಲಿ ಗ್ಯಾಸಿನ ಅಭಾವ ಇರುವುದರಿಂದಾಗಿ ಭಕ್ತರಿಗೆ ಯಾವುದು ಅನ್ನಪ್ರಸಾದದ ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ನಾವೀಗ ಅನ್ನ ಮತ್ತು ಸಾರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಬಳಸದೆ ಮಾಡುವಂತಹ ತಿಂಡಿಗಳಿಗೆ ಆದ್ಯತೆ ನೀಡಲಾಗಿದೆ. ಬೆಳಗಿನ ಉಪಹಾರಕ್ಕೆ ತಿಂಡಿಯ ಬದಲು ಮೊಸರು ಅವಲಕ್ಕಿ ನೀಡಲು ತೀರ್ಮಾನ ಮಾಡಲಾಗಿದೆ. ಗ್ಯಾಸ್ ಪೂರೈಕೆ ಮತ್ತೆ ಆರಂಭವಾಗದೇ ಇದ್ದರೆ ಮಧ್ಯಾಹ್ನದ ಅನ್ನಪ್ರಸಾದ ವಿತರಣೆಯಲ್ಲೂ ವ್ಯತ್ಯಯವಾಗೋ ಸಾಧ್ಯತೆ ಇದೆ. ರಾಯಚೂರಲ್ಲೂ ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ತಟ್ಟಿರುವಂಥದ್ದು. LPG ಗ್ಯಾಸ್ ಬಳಸಿ ಆಟೋ ಓಡಿಸಿ ಬದುಕು ಕಟ್ಟಿಕೊಂಡಿದ್ದಂಥವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕಳೆದ 4 ದಿನದಲ್ಲಿ LPG ದರ ಲೀಟರ್ಗೆ 20 ರೂಪಾಯಿ ಹೆಚ್ಚಳವಾಗಿದ್ದು, ದುಬಾರಿ ಗ್ಯಾಸ್ ಬಳಸಿ ಆಟೋ ಚಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗ್ಯಾಸ್ ಬಂಕ್ಗಳಲ್ಲಿ 3 ರಿಂದ 4 ದಿನಕ್ಕಾಗುವಷ್ಟು ಮಾತ್ರ ಸ್ಟಾಕ್ ಇದ್ದು, ಬಂಕ್ ಬಂದ್ ಆಗುವಂಥ ಆತಂಕ ಎದುರಾಗಿದೆ. ಸಲಕ್ಕೆ ಈ ಕಡೆ ರೇಟ್ ಏರೋದು ಅಂತ ಹೇಳ್ತಾರೆ. ನಮಗೇನು ಮಾಡೋಕ್ಕಾಗೋದಿಲ್ಲ. ಗೋರ್ಮೆಂಟ್ ರೇಟ್ ಹೇಳಿ ಸರ್, ನಾವು ಏರ್ಸಕತ್ತೀವಿ ಅಂತ ಹೇಳ್ತಾರೆ ಸರ್. ಆಟೋ ಚಾಲಕ ಕೂಲಿ ನಾನೇ ಮಾಡೋಕ್ಕೆ ಹೋಗ್ಬೇಕು ಸರ್, ಮತ್ತೇನಿಲ್ಲ. ನಾವು ಹೆಣ್ಣು ಮಕ್ಕಳಿಗೆ ಏನು ಮಾಡ್ಬೇಕು ಸರ್? ನಾವು ಇದ್ರ ಮೇಲೆ ಜೀವನ ಮಾಡೋರು. ಇದ್ರ ಬಿಟ್ಟರೆ ಏನೂ ಇಲ್ಲ. ಒಂದು 100 ರೂಪಾಯಿ ತಂದ್ರೆ 50 ರೂಪಾಯಿ ಮನೆಗೆ ಆತೋ, 50 ರೂಪಾಯಿ ಗ್ಯಾಸಿಗೆ ಆತೋ ಅಂತ ನಾವು ದುಡಿತೀವಿ ಸರ್. ಅದನ್ನೂ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವು ಅಂದ್ರೆ ಈಗ 10 ರೂಪಾಯಿ ಚಾರ್ಜಾಗಿ 20 ಕೊಡ್ರಿ ಅಂತಂದ್ರೆ 20 ರೂಪಾಯಿ ಅಂದ್ರೆ ಅಂತ ನಿಮ್ಮ ಕಷ್ಟ ನಮಗೆ ಯಾಕೆ ಹೇಳ್ತೀರಪ್ಪ? ನಮ್ದು ಏನು ರೀ ಅದ ಅಷ್ಟು ತೊಗೋರಿ ಅಂತ ಹೇಳ್ತಾರೆ ಸರ್. ಅದ್ರಾಗ ಒಂದು 40-50 ಬಸ್ ಅವ, ಸಿಟಿ ಫ್ರೀ ಅಂತೇಳಿ ಮಕ್ಳು ಅಂದ್ರೆ ಅವರೇ ಹೋಗೋರು, ಬಜಾರ್ಗೆ ಮಾರ್ಕೆಟಿಗೆ ಹೋಗೋರು. ಅವರು ಬಸ್ಸಿಗೆ ಹೋದ್ಮೇಲೆ ನಮಗೇನು ಇಲ್ಲ ಸರ್. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಅಡುಗೆ ಅನಿಲದ ಲಭ್ಯತೆ ಬಗ್ಗೆ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಜಿಲ್ಲೆಯ 24 ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗಳಲ್ಲಿ 9770 ಮನೆ ಬಳಕೆ ಸಿಲಿಂಡರ್ಗಳಿದ್ದಾವೆ. 519 ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿರುವಂಥದ್ದು. ಕಾರಟಗಿ ಹಾಗೂ ಯಲಬುರ್ಗಾದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ 0 ಇದೆ. ಕೊಪ್ಪಳ ನಗರದಲ್ಲಿ 344 ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ತುಮಕೂರಿನ ಶಿರಾದಲ್ಲಿ ಗ್ಯಾಸ್ ಸಮಸ್ಯೆಯನ್ನೇ ಗ್ಯಾಸ್ ಬಂಕ್ಗಳು ಬಂಡವಾಳ ಮಾಡಿಕೊಂಡಿವೆ. ಗೋ ಗ್ಯಾಸ್ ಬಂಕ್ನಲ್ಲಿ ಏಕಾಏಕಿ ದರ ಏರಿಕೆ ಮಾಡಿದ್ದಾರೆ. ದಿಢೀರ್ ಬೆಲೆ ಏರಿಕೆಯಿಂದ ನೂರಾರು ಆಟೋ ಚಾಲಕರು ಪರದಾಡಿದ್ದು, ದರ ಹೆಚ್ಚಳದ ಬಗ್ಗೆ ಪ್ರಶ್ನಿಸಿದ್ರೆ ಬಂಕ್ ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ ಉಡಾಫೆ ಉತ್ತರ ಕೊಡ್ತಾ ಇದೆ. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತಹ ಡಿಸಿ ಶುಭಾ ಕಲ್ಯಾಣ್ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವರು ಬೇಕಾದಷ್ಟು ರೇಟ್ನ ಜಂಪ್ ಮಾಡ್ತಾರೆ. ಬೇಕಾದಷ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಧ್ಯಾಹ್ನಕ್ಕೆ ಹಾಕ್ಸೋ ರೇಟು ಸಂಜೆಗಿರಲ್ಲ. ಅವರು DC ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂದರು. ನಾವು DC ಮೇಡಮ್ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅರ್ಜಿಯನ್ನು ಕೊಟ್ಟಿದ್ದೀವಿ. ನಮ್ಮ ಬಡ ಆಟೋ ಡ್ರೈವರ್ಗಳು ದುಡಿಯೋ ದುಡ್ಡಲ್ಲಿ ಅವರ ಫ್ಯಾಮಿಲಿ ಉಳಿಸ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಪ್ರತಿಯೊಂದನ್ನು ಅವ್ರು ನೋಡ್ಕೋಬೇಕು. ಹಾಗಾಗಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಬಂದು ಧ್ವನಿ ಎತ್ತಿರೋದು. ಈ ಹಗಲು ದರೋಡೆಯನ್ನು ದಯವಿಟ್ಟು ನಿಲ್ಲಿಸಬೇಕು. ಇಲ್ಲಾಂದರೆ ಇವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಮೂಲಭೂತ ಸೌಕರ್ಯನೂ ಇಲ್ಲ. ಏನಾದರೂ ತೊಂದರೆ ಆದರೆ ಫಸ್ಟ್ ಏಡ್ ಮಾಡೋಕ್ಕೇನೂ ಇಲ್ಲ, ಒಂದು ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ಘಟಕ ಇಲ್ಲ, ಲೈಟ್ ಇಲ್ಲ, ಕ್ಯಾಮ್ರಾಗಳಿಲ್ಲ. ದಯವಿಟ್ಟು ಇವ್ರಿಗೆ ಯಾವ ರೀತಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೇಳಕ್ಕೆ ಹೋದರೆ ನೀವು AC ಹತ್ರ ಹೋಗಿ, DC ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಉಡಾಫೆ ಮಾತಾಡ್ತಾರೆ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. KGಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡ್ಗೆ ಆಫ್ಟರ್ ಆಲ್ ಒಂದಿನ ಕೂಲಿ ಸಮೇತ ದುಡಿಯೋಕ್ಕಾಗ್ತಾ ಇಲ್ಲ. ಸರ್ಕಾರ ನೋಡಿದ್ರೆ ಈ ಥರ ರೇಟ್ ಮೇಲೆ ರೇಟ್ ಮಾಡ್ತಾ ಇದೆ. ಜೀವನ ಹೆಂಗೆ ಹೊಟ್ಟೆಪಾಡು ನಾವು ಹೊರಿಬೇಕಂತ ಗೊತ್ತಾಗ್ತಾ ಇದೆ. ರೇಟು ಹೆಂಗೆ ಬೇಕಂದರೆ ಅವರಿಗೆ ಸಿಕ್ದಂಗೆ ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ನಿಮ್ಮಲ್ಲಿ ಕೇಳ್ಕೊಳೋದೊಂದು ಮನವಿ, ಅಧಿಕಾರಿಗಳು ಬಂದು ನಮ್ಮ ಆಟೋ ರಿಕ್ಷಾದವ್ರಿಗೆಲ್ಲರಿಗೂ ಒಂದು ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ನನ್ನ ಮನವಿ.